ನಮ್ಮ ನಿಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಪಾದಗಳಿಗೆ ಪಡಮಟ್ಟು ಈ ದಿನ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದಲ್ಲಿ ಎಲ್ಲ ಧ್ಯಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಧ್ಯಾನ ಗುರುಗಳು ಹಾಜರಾಗಲಿದ್ದಾರೆ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಜರುಗಲಿದೆ. ಇದರ ಧ್ಯೇಯ ವಿಶ್ವ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ 7ನೇ ವರ್ಷದ ರಾಮನಗರ ಪಿರಮಿಡ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಸ್ಯಾಹಾರ ಜಾಥಾ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ಮೇಡಮ್ ಅವರು ಕೂಡ ಬೆಂಗಳೂರಿಂದ ಜಾಥಾಕ್ಕೆ ಭಾಗವಹಿಸಲು ಬಂದಿದ್ದೀನಿ. ನನ್ನ ಹೆಸರು ಹಂಪಣ್ಣ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವಕ್ಕಾಗಿ ಪ್ರತಿಯೊಬ್ಬರು ಶಾಕಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಗೆ ಅನಂತ ಕೋಟಿ ಧನ್ಯವಾದಗಳು. ಹಾಗೂ PMC ಚಾನಲ್ಗೆ ತುಂಬ ಧನ್ಯವಾದಗಳು. ನಾನು 4 ವರ್ಷ ಆಯಿತು ಈ ಪಿರಮಿಡ್ ಬಂದು. ನನ್ನ ರ್ಯಾಲಿ ಇಲ್ಲಿ ರಾಮನಗರ ಪಿರಮಿಡ್ ರ್ಯಾಲಿಯಲ್ಲಿ ಇದು 3ನೇ ಸಲ ಭಾಗವಹಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ. ಇದು ಆನಾಪಾನಸತಿ ಧ್ಯಾನ ಅಂತ. ನಮಸ್ಕಾರ, ನನ್ನ ಹೆಸರು ಪ್ರಭಾಕರ್. ನಂದು ಆಂಧ್ರ ಪ್ರದೇಶ್ ಕಲಿಕಿರಿ ಹತ್ತಿರ ಪಿರಮಿಡ್ ಜೇತವನಂ. ಮೊದಲಿಗೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ನಮಸ್ಕಾರಗಳು. ಸೊ ಇವತ್ತು ಇಲ್ಲಿ ರಾಮನಗರದಲ್ಲಿ ವೆಜಿಟೇರಿಯನ್ ರ್ಯಾಲಿಗೆ ನಾನು ಅಲ್ಲಿಂದ ಬಂದಿದ್ದೀನಿ. ಸೊ ವೆಜಿಟೇರಿಯನ್ ರ್ಯಾಲಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಎಲ್ಲ ಪ್ರತಿಯೊಬ್ಬರು ಶಾಕಾಹಾರಿ ಆಗಬೇಕು, ಧ್ಯಾನ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ಇದು ರಾಮನಗರ ಪಿರಮಿಡಲ್ಲಿ 7ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಎಲ್ಲರೂ ಶಾಕಾಹಾರಿಗಳಾಗಬೇಕು, ಎಲ್ಲರೂ ಧ್ಯಾನಿಗಳಾಗಬೇಕು, ಪಿರಮಿಡ್ ಜಗತ್ತಾಗಬೇಕು ಅಂತ ಪತ್ರಿಜಿ ಸಂಕಲ್ಪ ಏನಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕು, ಎಲ್ಲರೂ ಧ್ಯಾನಿಗಳಾಗಬೇಕು, ಹಿಂಸೆ ಅನ್ನೋದು ಈ ಭೂಮಿಯಿಂದ ಹೋಗಬೇಕು, ಎಲ್ಲ ಆನಂದವಾಗಿ ಜೀವಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಇವತ್ತು ರಾಮನಗರ ಟೌನ್ನಲ್ಲಿ ರಾಮನಗರ ಪಿರಮಿಡ್ ಕೇಂದ್ರದ ವತಿಯಿಂದ ಆಯೋಜಿಸಿರ್ತಕ್ಕಂಥ ಅಹಿಂಸಾ ಪರಮೋಧರ್ಮ ಅಂತೇಳಿ ಏನು ಮಹಾವೀರರು ಸಾರಿದ್ರು ಅದನ್ನ ಜಗತ್ತಿಗೆ ಪ್ರಚಾರ ಮಾಡೋ ನಿಟ್ಟಿನಲ್ಲಿ, ಮತ್ತೆ ಯಾವುದೇ ಪ್ರಾಣಿಯನ್ನ ಹತ್ಯೆ ಮಾಡುವಂತ ಕೊಲ್ಲುವಂತ ಹಕ್ಕು ಮನುಷ್ಯನಿಗಿಲ್ಲ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತೇಳಿ. ಎಲ್ಲಾ ಪ್ರಾಣಿಗಳನ್ನು ಭಗವಂತ ಸೃಷ್ಟಿ ಮಾಡಿರೋಂಥದ್ದು. ಆದ್ರೆ ಮನುಷ್ಯ ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಮನುಷ್ಯ ಕೊಲೆ ಮಾಡ್ತಾ ಇದ್ದಾನೆ ಎಲ್ಲ ಪ್ರಾಣಿಗಳನ್ನು. ಹಾಗಾಗಿ ಏನು ಜಗತ್ತಿನಲ್ಲಿ ಮನುಷ್ಯ ಬದುಕಲಿಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಸ್ಯಾಹಾರದ ಸಂಪನ್ಮೂಲವನ್ನ ಯಥೇಚ್ಛವಾಗಿ ಈ ಜಗತ್ತಿನಲ್ಲಿ ಸೃಷ್ಟಿ ಇದೆ. ಅದನ್ನ ಬಳಸಿ ಈ ಜಗತ್ತಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗೂ ಸಹ ಈ ಭೂಮಿ ಮೇಲೆ ಅದು ಸಂಪೂರ್ಣವಾಗಿ ತನ್ನ ಆಯುಸ್ಸನ್ನ ಕಳೆಯೋದಕ್ಕೆ ಹಕ್ಕಿದೆ. ಆ ಹಕ್ಕನ್ನು ಮಡ್ಕೊಗೊಳಿಸೋದು ಬೇಡ, ಪ್ರಾಣಿಗಳನ್ನ ಹತ್ಯೆಯನ್ನ ಮಾಡಿ ಭಕ್ಷ್ಯ ಮಾಡೋದು ಬೇಡ ಅನ್ನೋದನ್ನ ಜಗತ್ತಿಗೆ ಸಾರೋದು. ಇವತ್ತು ರಾಮನಗರ ಪಿರಮಿಡ್ ಕೇಂದ್ರದ ವತಿಯಿಂದ ರಾಮನಗರದಲ್ಲಿ ಆಯೋಜಿಸಿರ್ತಕ್ಕಂಥ ಸಸ್ಯಾಹಾರಿ ಜಗತ್ತು ಜಾಥಾ ಏನಿದೆ, ಈ ಜಾಥಾ
ಯಶಸ್ವಿ ಆಗುತ್ತೆ. ಜನಗಳ ಮೇಲೆ ಈ ಅಹಿಂಸಾಪೆಯನ್ನು ಬೀರುವಂಥದ್ದು, ಪ್ರಾಣಿಗಳನ್ನು ಕೊಲ್ಲದೆ ಅವುಗಳನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಸಲಹುವಂಥ ಒಂದು ಪ್ರೇರೇಪಣೆಯನ್ನು ಈ ಜಾಥಾ ಜನಗಳಿಗೆ ನೀಡಲಿಕ್ಕೆ ಯಶಸ್ವಿ ಆಗುತ್ತೆ ಅಂತ ನಾವೇ ಅದು ಭಾವಿಸಿ ಇವತ್ತು ಈ ರಾಮನಗರ ಪಿರಮಿಡ್ ಕೇಂದ್ರದ ಕೃಷ್ಣಪ್ಪನವರು, ನಮ್ಮ ಮಠದ ವಿರೂಪಾಕ್ಷಿಯವರು, ಎಲ್ಲ ಪಿರಮಿಡ್ ಧ್ಯಾನಿಗಳೆಲ್ಲ ಬಂದಿದ್ದೀರಿ. ಈ ಧ್ಯಾನವನ್ನು ಜಗತ್ತಿಗೆ ಸಾರಿ ಧ್ಯಾನದಿಂದ ಮಾತ್ರ ಮನುಷ್ಯನಿಗೆ ಮನಃಶಾಂತಿ ಸಿಗುತ್ತೆ. ಆ ಶಾಂತಿ ಏನಾದರೂ ಬೇಕು ಅಂತ ಹೇಳಿದರೆ, ಮನಃಶಾಂತಿ ಬೇಕು ಅಂತ ಹೇಳಿದರೆ, ಯಾಕಂದರೆ ಯಾವುದೇ ಭೌತಿಕ ವಸ್ತು ಮನುಷ್ಯನಿಗೆ ಖುಷಿ ಕೊಡೋದಿಲ್ಲ. ಅವೆಲ್ಲ ಕ್ಷಣ. ಹಣ ಮತ್ತು ಏನೇ ಸಂಪಾದನೆ ಮಾಡಿದರೂ ಅವೆಲ್ಲ ಕ್ಷಣಿಕವಾಗಿರುತ್ತೆ. ಆದರೆ ಆತನ ಮನಸ್ಸಿಗೆ ಕೊಡೋವಂಥದ್ದು ಧ್ಯಾನ, ಖುಷಿಯನ್ನು ಕೊಡೋವಂಥದ್ದು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಧ್ಯಾನ. ಆ ಧ್ಯಾನವನ್ನು ಪ್ರೇರೇಪಣೆ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಜಾಥಾ ನಡೀತಾ ಇದೆ. ಈ ಜಾಥಾ ಯಶಸ್ವಿಯಾಗಲಿ. ಎಲ್ಲರೂ ಏನು ಭಾಗವಹಿಸಿದ್ದೀರಿ, ತಮ್ಮೆಲ್ಲರ ಸಂಕಲ್ಪ ಈ ರಾಮನಗರ ಜಿಲ್ಲೆಯಲ್ಲಿ ಈ ಸಸ್ಯಾಹಾರಿ ಜಗತ್ತಿನ ರ್ಯಾಲಿ ಯಶಸ್ವಿಯಾಗಲಿ, ಇಲ್ಲಿ ಪಿರಮಿಡ್ ಧ್ಯಾನ ಮತ್ತಷ್ಟು ವಿಸ್ತಾರ ಆಗಲಿ ಅಂತ ಎಲ್ಲರೂ ಸಂಕಲ್ಪ ಮಾಡಿ ಈ ಜಾಥಾವನ್ನು ಪ್ರಾರಂಭ ಮಾಡೋಣ. ಕೇಂದ್ರದ 7ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹಾಜರಾಗಿರುವ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಸಂಗೀತದ ಧ್ಯಾನದಲ್ಲಿ ನಾವೆಲ್ಲರೂ ಕೂಡ ನಾದ ಬ್ರಹ್ಮನೊಂದಿಗೆ ನಾವೆಲ್ಲರೂ ಕೂಡ ಮಮೇಕವಾಗಿದ್ದದ್ದು, ಬಹಳ ಅದ್ಭುತವಾದಂಥ ಸಂಗೀತವನ್ನ ನುಡಿಸ್ತಾ ನಮ್ಮನ್ನೆಲ್ಲರನ್ನೂ ಕೂಡ ಶೂನ್ಯ ಸ್ಥಿತಿಗೆ ಕರೆದೊಯ್ದಿದ್ದಾರೆ. ಮತ್ತೊಂದು ಸರ್ತಿ ನಾವೆಲ್ಲರೂ ಜೋರು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿದಿರಿ, ತುಂಬಾ ಸಂತೋಷ. ದೈವಸ್ತುತಿಯ ಮುಖಾಂತರ ನಾವು ಪ್ರಾರಂಭ ಮಾಡುವಂಥದ್ದಾಗಿದೆ. ಈ ಆತ್ಮಜ್ಞಾನವೇ ನಮ್ಮ ದೈವಸ್ತುತಿಯಾಗಿದೆ. ಜ್ಞಾನವೇ ನಮ್ಮೆಲ್ಲರ ಅತಿ ಮುಖ್ಯವಾಗಿರ್ತಕ್ಕಂಥ ಮಾರ್ಗವಾಗಿದೆ, ಧ್ಯಾನ ಜ್ಞಾನ. ಸೊ ಹಾಗಾಗಿ ಮಾಸ್ಟರ್ಸ್ ಇವಾಗ ಒಂದು ಆತ್ಮಜ್ಞಾನದ ಗೀತೆಯನ್ನ ಹಾಡ್ತಾ ಇದ್ದೀನಿ ಮಾಸ್ಟರ್ಸ್. ನನ್ನೊಳಗೆ ಶಿವನಿರುವನು, ನಿನ್ನೊಳಗು ಶಿವನಿರುವನು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ. ನಮ್ಮ ಪಿರಮಿಡ್ ಕೃಷ್ಣಪ್ಪನವರು, ಎನ್ ಕೃಷ್ಣಪ್ಪನವರು ರಾಮನಗರದಲ್ಲಿ ಅವರು ರಿಟೈರ್ಡ್ ಆದಮೇಲೆ ಒಂದು ಪಿರಮಿಡನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿ ತಮ್ಮ ಹೆಸರನ್ನು ಹಾಕೊಳ್ಳಿಲ್ಲ, ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಒಂದು ಜೋರು ಚಪ್ಪಾಳೆ ಬರಲಿ ಅವರಿಗೆ. ಇವತ್ತಿನ ಪ್ರಸ್ತುತ ಜೀವನಕ್ಕೆ ಧ್ಯಾನ ಬಹಳ ಮುಖ್ಯ ಅನ್ನೋದನ್ನ ಬ್ರಹ್ಮಶ್ರೀ ಪತ್ರಿಜಿಯವರು ತೋರಿಸ್ಕೊಟ್ಟಿದ್ದಾರೆ.
ವಿಶ್ವಕ್ಕಿಂತ ವಿಶಾಲವಾದುದು ಆತ್ಮ. ಸಕಲ ಜ್ಞಾನವು ಆತ್ಮದಲ್ಲಿ ಒದಗಿದೆ. ಯಾವ ವ್ಯಕ್ತಿ ಆತ್ಮಶೋಧನೆ ಆತ್ಮಚಿಂತನೆ ಮಾಡ್ತಾನೋ ಆತ ಮಾತ್ರ ಸಕಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಬಲ್ಲ. ನಮ್ಮೆಲ್ಲರಿಗೂ ನಮ್ಮ ಪತ್ರಿ ಸರ್ ಹೇಳಿದ್ದು ಮೂರೇ ಮೂರು: ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಪತ್ರಿ ಸಾರ್ ಏನು ಹೇಳಿದಾರೆ ಅದನ್ನು ಯಾವಾಗಲೂ ನಿರ್ವಿರಾಮವಾಗಿ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಸ್ಫೂರ್ತಿ ತಗೊಂಡು ನಾವು ಎವ್ರಿ ಡೇ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಏನೇನಾಗತ್ತೋ ಅಂತ ಈ ಲೋಕ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಂತ ನಮ್ಮ ವಿನಂತಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಗುರುಗಳಾದ ಪತ್ರಿಜಿ ಅವರಿಗೆ ಇನ್ನೊಂದ್ಸತಿ ನಮಸ್ಕಾರ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಪತ್ರಿ ಸರ್ ಎಲ್ಲರಿಗೆ 18 ಗೈಡಿಂಗ್ ಪ್ರಿನ್ಸಿಪಲ್ಸ್ ಕೊಟ್ಟರು. ಸೊ ಅದರಲ್ಲಿ 17th ಗೈಡಿಂಗ್ ಪ್ರಿನ್ಸಿಪಲ್ಸ್ ಏನಂದರೆ ಎಲ್ಲ ಪ್ಲೇಸಸಲ್ಲಿ ಧ್ಯಾನದ ಕೇಂದ್ರಗಳಿರಬೇಕು, ಪಿರಮಿಡ್ ಸೆಂಟರ್ಸ್ ಇರಬೇಕು ಅಂತ. ಸೊ ಒಂದು ಮೇನ್ ಪ್ರಿನ್ಸಿಪಲ್ ಇವಾಗ ಪ್ರಾರಂಭ ಮಾಡಿದರು, ಸೆಂಟರ್ ಕ್ರಿಯೇಟ್ ಮಾಡಿದರು, ಎಲ್ಲ ಮಾಸ್ಟರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದರು. ಸೊ ಇವಾಗ ವಾರ್ಷಿಕೋತ್ಸವನ ಮಾಡ್ತಾ ಇದ್ದರು. ಸೊ ಒಂದು ಗ್ರೇಟ್ ಇನ್ಸ್ಪಿರೇಷನ್ ಎಲ್ಲ ಕರ್ನಾಟಕ ಮಾಸ್ಟರ್ಸ್ಗೆ, ಎಲ್ಲ ಕರ್ನಾಟಕ ಸೆಂಟರ್ಸ್ಗೆ. ಸೊ ಮಾಸ್ಟರ್ಸ್ ಒಂದೇ ಮಾಸ್ಟರ್ ನಮಗೆ ಪತ್ರಿಜಿ ಲಕ್ಷ್ಯ ಏನಂದ್ರೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್. ಅಂದ್ರೆ ಈ ಭೂಮಂಡಲದಲ್ಲಿ ಪ್ರತಿಯೊಬ್ಬರು ಈ 8 ಬಿಲಿಯನ್ ಪೀಪಲ್ ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಶಾಕಾಹಾರಿಗಳಾಗಬೇಕು. ಪತ್ರಿ ಸಾರ್ದು ಇನ್ನೊಂದು ಕಾನ್ಸೆಪ್ಟ್ ಇತ್ತು ರೀ. ಆ ಅಂದ್ರೆ ಆತ್ಮ, ಆ ಅಂದ್ರೆ ಆತ್ಮಜ್ಞಾನ, ಆನಾಪಾನಸತಿ, ಆನಂದ, ಆರೋಗ್ಯ. ಈ ಅಂದ್ರೆ ಇಂದ್ರಿಯ ನಿಗ್ರಹಗಳು ಹೊರಗಡೆನೆ ನೋಡ್ತಾ ಇರ್ತಾವಂತೆ. ಯಾವಾಗಾದ್ರೆ ನಾವು ಒಳಗಡೆ ತಗೊಂಡ್ ನೋಡ್ತೀವೋ ಈ ಅಂದ್ರೆ ಈಶ್ವರ ಪ್ರಾಪ್ತಿ ಆಗುತ್ತೆ. ಆ ಈಶ್ವರ ಪ್ರಾಪ್ತಿಗೋಸ್ಕರ ನಾವು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಬೇಕು. ಇಲ್ಲಿ ರಾಮನಗರದಲ್ಲಿ ಕೃಷ್ಣಪ್ಪನವರು ಇಲ್ಲಿ ಏನು 7ನೇ ವರ್ಷದ ವಾರ್ಷಿಕೋತ್ಸವ ಇದೊಂದೇ ಅಲ್ಲ, ಅಮ್ಮ ಶಕ್ತಿ ಪಿರಮಿಡ್, ಸದಾನಂದ ಯೋಗಿ ಪಿರಮಿಡ್, ಇದು 3 ಪೂರೈಸಿಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತೆ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.